ಎಲ್ಲರಿಗೂ ನಮಸ್ಕಾರ. ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈ ಒಬ್ಬ ಮಹಿಳೆಯಿಂದ ತುಂಬ ಅದೃಷ್ಟ ಯಶಸ್ಸನ್ನಾದರೆ ನೀವು ಪಡ್ಕೋಬೋದಾಗಿರುತ್ತೆ. ಹಾಗಿದ್ರೆ ಬನ್ನಿ, ಆ ಒಬ್ಬ ಮಹಿಳೆ ಎಲ್ಲಿಂದ ಇರ್ತಾರೆ, ಎಲ್ಲಿಂದ ನಿಮ್ಮ ಜೀವನಕ್ಕೆ ಬರ್ತಾರೆ ಎಂಬುವ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಈ ಕೂಡಲೇ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಮಕರ ರಾಶಿಯವರೇ, ಈಗ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನಾದರೆ ತಿಳಿಸ್ಕೊಡ್ತಿದ್ದೀನಿ. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಯಾವ ಒಂದು ಸಂಕಷ್ಟಗಳಿತ್ತೋ, ಯಾವ ಒಂದು ತೊಂದರೆಗಳಿತ್ತೋ ಅವೆಲ್ಲನೂ ಸಹ ಈ ಸಮಯದಲ್ಲಿ ದೂರ ಆದರೆ ಆಗಲಿದೆ. ಹೌದು, ಅದೃಷ್ಟ ಆದರೆ ನಿಮಗೆ ಈ ಸಮಯದಲ್ಲಿ ಪ್ರಾಪ್ತಿಯಾಗ್ತಿರತಕ್ಕಂಥದ್ದು ಮಕರ ರಾಶಿಯವರೇ. ಹೌದು, ಅದೇ ರೀತಿ ನೀವು ಕಷ್ಟದಲ್ಲಿದ್ದಾಗ ಯಾರೂ ಸಹ ನಿಮ್ಮ ಜೊತೆ ಇರಲಿಲ್ಲ, ಆದರೆ ಈ ಒಬ್ಬ ಮಹಿಳೆ ಮಾತ್ರ ನಿಮ್ಮ ಸುತ್ತಮುತ್ತಲೇ ಇರ್ತಾ ಇದ್ಲು. ಹೌದು, ನೀವು ಕಷ್ಟದಲ್ಲಿದ್ದಾಗ ಆ ಮಹಿಳೆ ಹತ್ರ ಇರ್ತಕ್ಕಂಥ ಎಲ್ಲ ರೀತಿ ಹಣ ಅಥವಾ ಆಭರಣಗಳನ್ನು ನಿಮಗೆ ನೀಡಿ ನಿಮಗೆ ಸಹಾಯವನ್ನು ಸಹ ಮಾಡಿದ್ದಾಳೆ. ಆದರೆ ನೀವು ಆ ಒಂದು ಮಹಿಳೆಯನ್ನು ಇಷ್ಟು ದಿನ ಗುರುತಿಸಲಿಲ್ಲ. ಹಾಗಾಗಿ ಆ ಮಹಿಳೆ ಯಾವತ್ತೂ ಸಹ ನಿಮ್ಮ ಪಕ್ಕದಲ್ಲೇ ಇರೋದಕ್ಕೆ ಇಷ್ಟ ಆದರೆ ಪಡ್ತಕ್ಕಂಥದ್ದು. ಹೌದು, ನಂಬಿದವರಿಂದಲೇ ನೀವು ಹೆಚ್ಚು ನೋವನ್ನು ಸಹ ಪಡ್ಕೊಂಡಿದ್ದೀರಾ. ಇಷ್ಟು ದಿನ ಯಾರು ನಮ್ಮವರು, ಯಾರಿಗೆ ಹೆಚ್ಚು ಸಹಾಯವನ್ನು ಮಾಡಿದ್ರು, ನಮಗೂ ಅವರು ಸಹಾಯ ಮಾಡ್ತಾರೆ ಎಂಬಂತೆ ಅವರ ಮೇಲೆ ಭರವಸೆಯನ್ನು ಇಟ್ಟಿದ್ರು, ಆದರೆ ಅವರಿಂದಲೇ ನೀವು ಹೆಚ್ಚು ನೋವನ್ನು ಸಹ ಪಡ್ಕೊಂಡಿರ್ತಕ್ಕಂಥದ್ದು ಅಲ್ಲವೇ? ಹಾಗಾಗಿ ನೀವು ಇಷ್ಟು ದಿನ ಯಾರನ್ನು ನಂಬಿದ್ರು ಅವರು ಈಗ ನಿಮ್ಮ ಬಳಿಗೆ ಸಹಾಯವನ್ನು ಪಡ್ಕೊಂಡು ಈಗ ಅವರು ಆಕಾಶದ ಎತ್ತರಕ್ಕೆ ಬೆಳೆದಿದ್ದಾರೆ. ಆದರೂ ಸಹ ನಿಮ್ಮನ್ನು ಅವರು ದೂರ ಇಟ್ಟಿರ್ತಕ್ಕಂಥದ್ದು. ಈ ವಿಚಾರಗಳನ್ನೆಲ್ಲ ನೀವು ನೆನಪು ಮಾಡ್ಕೊಳ್ತಾ ದುಃಖಿತರಾಗ್ತಾನೆ ಇರ್ತೀರಾ. ಆದರೆ ಈ ಒಬ್ಬ ಮಹಿಳೆ ಮಾತ್ರ ಯಾವುದೇ ಒಂದು ಸಮಯದಲ್ಲಿ ನಿಮ್ಮ ಒಂದು ಕೈಯನ್ನು ಬಿಡೋದಿಲ್ಲ ಈ ಮಹಿಳೆ. ಹೌದು, ಈ ಒಬ್ಬ ಮಹಿಳೆ ಯಾವಾಗಲೂ ಸಹ ನಿಮ್ಮ ಜೊತೆನೇ ಇರ್ತಕ್ಕಂಥದ್ದು. ಅದು ಕಷ್ಟದ ಸಮಯದಲ್ಲಾಗಿರ್ಬೋದು ಅಥವಾ ಸಂತೋಷದ ಕ್ಷಣದಲ್ಲಾಗಿರ್ಬೋದು, ಯಾವತ್ತೂ ಸಹ ನಿಮ್ಮ ಜೊತೆನೇ ಇರೋದಕ್ಕೆ ಈ ಮಹಿಳೆ ಪ್ರಯತ್ನ ಪಡ್ತಕ್ಕಂಥದ್ದು. ಹೌದು, ಅದು ಜೀವನ ಸಂಗಾತಿಯಾಗ್ತಕ್ಕಂತಹ ಲಕ್ಷಣಗಳು ಸಹ ನಿಮಗೆ ಕಾಣಬಹುದಾಗಿರುತ್ತೆ. ನೀವು ಸೂಕ್ಷ್ಮವಾಗಿ ಆ ಒಬ್ಬ ಮಹಿಳೆಯನ್ನು ಗಮನಿಸಿದ್ರೆ ಆ ಮಹಿಳೆಯಲ್ಲಿ ಒಂದು ದೈವಿಕ ಶಕ್ತಿ ಇರುವಂತೆ ನಿಮಗೆ ಅನಿಸುತ್ತೆ. ಹೌದು, ಆ ಮಹಿಳೆಯ ಕಣ್ಣ ನೋಟ, ಆ ಮಹಿಳೆ ಮಾತಾಡ್ತಕ್ಕಂತಹ ರೀತಿಯಲ್ಲಿ ನಿಮ್ಗೇನೆ ಅರ್ಥ ಆಗುತ್ತೆ ಈ ಮಹಿಳೆಯಲ್ಲಿ ಒಂದು ದೈವಿಕ ಶಕ್ತಿ ಇದೆ ಅಂತ ಹೇಳಿ. ಹೌದು, ಆ ಮಹಿಳೆ ನಿಮ್ಮ ಜೀವನಕ್ಕೆ ಬಂದ ನಂತರ ನಿಮಗೆ ಅದೃಷ್ಟ ಯಶಸ್ಸನ್ನಾದರೆ ನೀವು ಕಂಡಿದ್ದೀರಾ. ಹೌದು, ಹೆಜ್ಜೆ ಹೆಜ್ಜೆಗೂ ಯಶಸ್ಸನ್ನು ನೀವು ಕಾಣ್ತಿದ್ದೀರಾ. ಇಷ್ಟು ದಿನ ಯಾವ ಪ್ರತಿಫಲ ಸಿಗ್ತಿಲ್ಲ ಅಂತ ಹೇಳಿ ನೀವು ಇಷ್ಟು ದಿನ ಸಂಕಟವನ್ನಾದರೆ ಪಡ್ತಿದ್ರು ಮಕರ ರಾಶಿಯವರೇ, ಆದರೆ ಆ ಮಹಿಳೆ ನಿಮ್ಮ ಜೀವನಕ್ಕೆ ಬಂದ ನಂತರ ಅದೃಷ್ಟ ಯಶಸ್ಸಾದರೆ ನಿಮಗೆ ಬಂದಿರತಕ್ಕಂಥದ್ದು. ಜೊತೆಗೆ ನೀವು ಇಷ್ಟು ದಿನ ಪಟ್ಟಿರ್ತಕ್ಕಂಥ ಕಷ್ಟಕ್ಕೆ ತಕ್ಕ ಪ್ರತಿಫಲನೂ ಸಹ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು ಮಕರ ರಾಶಿಯವರೇ. ಅದೇ ರೀತಿ ಆ ಮಹಿಳೆ ಎಲ್ಲಿಂದ ಬರ್ತಾಳೆ ಎಂಬುವ ಪ್ರಶ್ನೆಗೆ ಉತ್ತರವನ್ನು ನಾವು ನೋಡೋದಾದ್ರೆ ಆ ಮಹಿಳೆ ಈಗಾಗಲೇ ನಿಮ್ಮ ಸುತ್ತಮುತ್ತಲೇ ಇರ್ತಾಳೆ. ಹೌದು, ನಿಮಗೆ ಅತಿ ಹತ್ತಿರದಲ್ಲಿರ್ತಕ್ಕಂತಹ ಮಹಿಳೆನೇ ಆಗಿರ್ತಾಳೆ. ಹೌದು, ಇದನ್ನು ನೀವು ಸರಿಯಾಗಿ ಇಷ್ಟು ದಿನ ಗುರುತಿಸಲಿಲ್ಲ. ಹೌದು, ಹಾಗಾಗಿ ನೀವು ಈಗ ಆ ಒಂದು ಮಹಿಳೆಯನ್ನು ಸೂಕ್ಷ್ಮವಾಗಿ ಗುರುತಿಸೋದ್ರ ಮೂಲಕ ನಿಮಗೆ ಹೆಚ್ಚಿನ ಫಲಗಳನ್ನಾದರೆ ನೀವು ಸಿದ್ಧಿ ಮಾಡಿಕೊಳ್ಳಬಹುದಾಗಿರುತ್ತೆ. ಹೌದು, ಆ ಒಬ್ಬ ಮಹಿಳೆ ನಿಮ್ಮ ಜೀವನಕ್ಕೆ ಬಂದ ನಂತರ ನೀವು ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆಯನ್ನಾದರೆ ಕಾಣಬಹುದಾಗಿರುತ್ತೆ. ಈ ಹಿಂದೆ ಯಾವ ರೀತಿ ಇತ್ತೋ ನಿಮ್ಮ ಜೀವನ, ಅದಕ್ಕಿಂತ ಆ ಮಹಿಳೆ ನಿಮ್ಮ ಜೀವನಕ್ಕೆ ಬಂದ ನಂತರ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳೇ ಹೆಚ್ಚಾಗಿರುತ್ತೆ. ಹೌದು, ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಸಹ ನೀವು ಕಾಣಬಹುದಾಗಿರುತ್ತೆ ಆ ಒಬ್ಬ ಮಹಿಳೆ ನಿಮ್ಮ ಜೀವನಕ್ಕೆ ಬಂದ ನಂತರ. ಹೌದು, ಇಷ್ಟು ದಿನ ನೀವು ನಿಮ್ಮ ಜೀವನದಲ್ಲಿ ಪ್ರತಿದಿನ ಸವಾಲುಗಳನ್ನು, ಕಷ್ಟಗಳನ್ನೇ ನೋಡ್ತಾ ಬಂದಿದ್ದೀರಾ. ಹೌದಲ್ವಾ? ಬೆಳಗ್ಗೆ ಎದ್ದ ನಂತರ ಕಣ್ಣ ಮುಂದೆ ಒಂದು ಹೊಸ ಸಮಸ್ಯೆಗಳಾದರೆ ಉಂಟಾಗ್ತಿತ್ತು. ನಿನ್ನೆಯ ಸಮಸ್ಯೆ ಬಗೆಹರಿಸುವಷ್ಟರಲ್ಲೇ ಇವತ್ತಿನ ಹೊಸ ಸಮಸ್ಯೆ ಆದರೆ ಉಂಟಾಗ್ತಿತ್ತು. ಈ ಎಲ್ಲ ರೀತಿ ಕಹಿ ನೆನಪುಗಳು, ಕಷ್ಟದ ದಿನಗಳನ್ನು ನೋಡಿ ನೋಡಿ ನೀವು ಈ ದಿನ ಯಾವಾಗ ಮುಕ್ತಾಯ ಆಗುತ್ತಪ್ಪ ಎಂಬುವ ಸ್ಥಿತಿಗೂ ಸಹ ನೀವು ನೋಡ್ಕೊಂಬಂದಿದ್ದೀರಾ ಅಲ್ಲವೇ? ಹೌದು, ಎಷ್ಟೇ ಕಷ್ಟ ಇದ್ರೂ ಸಹ ನಿಮ್ಮೊಂದು ಆತ್ಮವಿಶ್ವಾಸ ಯಾವತ್ತೂ ಸಹ ಅದು ಕಡಿಮೆ ಆಗಲಿಲ್ಲ, ದುಪ್ಪಟ್ಟಾಗ್ತಾನೇ ಇತ್ತು. ಹೌದು, ಯಶಸ್ಸಿಗೂ ಅಷ್ಟೇ ತುಂಬ ಜನ ಮಕರ ರಾಶಿಯವರು ಕಾಯ್ತಾನೆ ಇರ್ತೀರಾ, ತುಂಬ ಪರಿಶ್ರಮವನ್ನು ಹಾಕ್ತಿರ್ತೀರಾ, ಆದರೆ ನಿಮಗೆ ಸಿಗಬೇಕಾಗಿರ್ತಕ್ಕಂಥ ಯಶಸ್ಸು ಬೇರೆ ಯಾರಿಗೋ ಸಿಗ್ತಿತ್ತು. ಈ ವಿಚಾರಗಳನ್ನೆಲ್ಲ ನೀವು ಯೋಚನೆ ಮಾಡ್ತಾ ದುಃಖಿತರಾಗ್ತಾನೆ ಇದ್ರಿ ಅಲ್ವಾ? ಹಾಗಾಗಿ ಮಕರ ರಾಶಿಯವರೇ, ಆ ಮಹಿಳೆ ನಿಮ್ಮ ಜೀವನಕ್ಕೆ ಬಂದ ನಂತರ ನಿಮ್ಮ ಜೀವನದಲ್ಲಿ ಯಶಸ್ಸನ್ನಾದರೆ ನೀವು ಕಾಣಬಹುದಾಗಿರುತ್ತೆ. ಹೌದು, ಆ ಮಹಿಳೆಯ ಪ್ರೀತಿಯ ಸಂಗಾತಿ ಆಗಿ ಇರ್ತಾಳೆ ನಿಮ್ಮ ಜೊತೆನೆ. ಹೌದು, ಯಾವತ್ತೂ ಸಹ ಆ ಮಹಿಳೆ ನಿಮ್ಮ ಪಕ್ಕದಲ್ಲೇ ಇರೋದಕ್ಕೆ ಇಷ್ಟಪಡ್ತಾಳೆ. ಹೌದು, ಆದರೆ ನೀವು ಇಷ್ಟು ದಿನ ಆ ವಿಚಾರವನ್ನು ನೀವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ. ಹೌದು, ಆ ಮಹಿಳೆ
ಎಲ್ಲವನ್ನು ತನ್ನ ಸರ್ವಸ್ವವನ್ನು ಸಹ ನಿಮಗೆ ದಾರಿ ಹರಿಯಲು ಈಗ ಸಿದ್ಧಳಾಗಿದ್ದಾಳೆ. ಹಾಗಾಗಿ ನೀವು ಆ ಒಂದು ಮಹಿಳೆಯನ್ನು ಗುರುತಿಸಿ ಸರಿಯಾಗಿ ಅರ್ಥ ಮಾಡಿಕೊಳ್ಳೋದ್ರ ಮೂಲಕ ನೀವು ಈ ಸಮಯದಲ್ಲಿ ಹೆಚ್ಚಿನ ಫಲಗಳನ್ನಾದರೆ ಸಿದ್ಧಿ ಮಾಡಿಕೊಳ್ಳಬಹುದಾಗಿರುತ್ತೆ. ಹೌದು, ಈ ಮಹಿಳೆ ನಿಮ್ಮ ಹಿಂದಿನ ವರ್ಷದ ಸಂಗಾತಿನೂ ಸಹ ಆಗಿದ್ದಳು. ಹೌದು, ನಿಮ್ಮ ಜನ್ಮ ಸಂಬಂಧ ಹಿಂದಿನ ವರ್ಷದಿಂದ ಆಗಿರುತ್ತೆ. ಹಾಗಾಗಿಯೇ ಆ ಒಂದು ಪ್ರೀತಿ ಮತ್ತೆ ನಿಮ್ಮನ್ನ ಈಗ ಹುಡುಕಿಕೊಂಡು ಬಂದಿರತಕ್ಕಂಥದ್ದು ಮಕರ ರಾಶಿಯವರ ಜೀವನದಲ್ಲಿ. ಹೌದು, ಆ ಮಹಿಳೆಯ ಮಾತಿನಲ್ಲಿ ಒಂದು ದೈವಿಕ ಶಕ್ತಿ ಆದ್ರೆ ಇರುತ್ತೆ ಎಂಬಂತೆ ನಿಮ್ಗೆ ಅರ್ಥ ಆಗುತ್ತೆ. ಹೌದು, ಆ ಮಹಿಳೆಯನ್ನ ನೋಡ್ತಿದ್ರೆ ಮನಸ್ಸಿಗೆ ಗೊತ್ತಿಲ್ಲದಿರ್ತಕ್ಕಂತಹ ಒಂದು ಶಾಂತಿ, ನೆಮ್ಮದಿಯಾದ್ರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲಾ ರೀತಿ ಕಲ್ಮಶಗಳು, ಕಹಿ ನೆನಪುಗಳು, ಇಷ್ಟು ದಿನ ನೀವು ಎದುರಿಸಿರ್ತಕ್ಕಂಥ ಪ್ರತಿಯೊಂದು ಕಷ್ಟಗಳು ಎಲ್ಲನೂ ಸಹ ಈ ಸಮಯದಲ್ಲಿ ದೂರ ಆದ್ರೆ ಆಗ್ತಕ್ಕಂಥದ್ದು ಮಕರ ರಾಶಿಯವರ ಜೀವನದಿಂದ ಆ ಮಹಿಳೆ ನಿಮ್ಮ ಜೀವನಕ್ಕೆ ಬಂದ ನಂತರ. ಹೌದು, ಅದೇ ರೀತಿ ಕುಟುಂಬ ಜೀವನದಲ್ಲಿರ್ತಕ್ಕಂಥ ಎಲ್ಲಾ ರೀತಿ ತೊಂದರೆಗಳು, ವೈವಾಹಿಕ ಜೀವನದಲ್ಲಿರ್ತಕ್ಕಂತಹ ತೊಂದರೆಗಳು, ಅಥವಾ ನಿಮ್ಮ ವೃತ್ತಿ ಜೀವನದಲ್ಲಿರ್ತಕ್ಕಂಥ ಎಲ್ಲಾ ರೀತಿ ತೊಂದರೆಗಳು ಸಹ ದೂರ ಆಗ್ತಕ್ಕಂಥದ್ದು ಮಕರ ರಾಶಿಯವರೇ. ಆ ಮಹಿಳೆ ನಿಮ್ಗೆ ನೀಡ್ತಕ್ಕಂತಹ ಸಲಹೆಗಳ ಮೂಲಕ, ನಿಮ್ಗೆ ತೋರಿಸ್ತಕ್ಕಂಥ ಮಾರ್ಗದರ್ಶನದ ಮೂಲಕ, ಆ ಮಹಿಳೆ ತೋರ್ತಕ್ಕಂತಹ ಒಂದು ದೈವಿಕ ಮಾರ್ಗದ ಮೂಲಕ ನೀವು ನಿಮ್ಮ ಜೀವನವನ್ನ ಸಾಗಿಸಿದೆ ಆದ್ರೆ ನೀವು ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಯಶಸ್ಸು, ಗುರಿಯನ್ನು ನೀವು ಬೇಗನೆ ತಲುಪಲು ಸಾಧ್ಯ ಆಗ್ತಕ್ಕಂಥದ್ದು ಮಕರ ರಾಶಿಯವರೇ. ಅದೇ ರೀತಿ ಆ ಮಹಿಳೆಯ ಕಣ್ಣಿನಲ್ಲಿ ನೀವು ನೋಡಿದ್ರೆ ಒಂದು ಅದೃಷ್ಟಕರ ದಿವ್ಯ ಶಕ್ತಿ ಆದರೆ ಇರುವಂತೆ ನಿಮಗೆ ಅನಿಸುತ್ತೆ. ಹೌದು, ಆ ಮಹಿಳೆ ಎಲ್ಲೂ ಇಲ್ಲ, ನಿಮ್ಮ ಸುತ್ತಮುತ್ತಲೇ ಇದ್ದಾಳೆ. ಹೌದು, ನೀವು ಆ ಒಂದು ಮಹಿಳೆಯನ್ನು ಗಮನಿಸಿ ಇಷ್ಟು ದಿನ ನಾನು ಯಾಕೆ ಈ ಒಂದು ಮಹಿಳೆಯನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ ಎಂಬಂತೆ ನೀವು ಸಹ ಅನ್ಕೊಳ್ತೀರಾ. ಹೌದು, ಆ ಮಹಿಳೆ ನಿಮ್ಮ ಪಕ್ಕದಲ್ಲೇ ಇರ್ತಾಳೆ, ನಿಮ್ಮ ಗೆಲುವಿಗಾಗಿ ಕಾಯ್ತಾನೆ ಇರ್ತಾಳೆ, ಶುದ್ಧ ಮನಸ್ಸನ್ನ ಉಳ್ಳವಳು ಆಗಿರ್ತಾಳೆ ಆ ಮಹಿಳೆ. ಹೌದು, ಈ ಮಹಿಳೆ ನಿಮ್ಮ ಜೀವನಕ್ಕೆ ಬಂದ ನಂತರ ನೀವು ಆ ಒಂದು ಮಹಿಳೆಯನ್ನ ಗುರುತಿಸಿದ ನಂತರ ನಿಮ್ಮ ಒಂದು ಜೀವನದಲ್ಲಿ ಧನಲಾಭ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೌದು, ಬೇರೆ ಬೇರೆ ದಾರಿಗಳಿಂದ ನಿಮಗೆ ಕೈಗೆ ಹಣ ಬರ್ತಕ್ಕಂಥ ದಾರಿಗಳು ಹೆಚ್ಚಾಗ್ತಕ್ಕಂಥದ್ದು ಈ ಸಮಯದಲ್ಲಿ ಮಕರ ರಾಶಿಯವರೇ. ಅದೇ ರೀತಿ ನೀವು ವ್ಯಾಪಾರವನ್ನ ಮಾಡ್ತಿದ್ರೆ ವ್ಯಾಪಾರದಲ್ಲಿ ಇಷ್ಟು ದಿನ ನಷ್ಟಗಳೇ ಕಾಣ್ತಿದ್ರಿ ಅಲ್ವಾ, ಅವೆಲ್ಲನೂ ಸಹ ಈಗ ದೂರ ಆಗಿ ಒಳ್ಳೆಯ ಕಾಲ ಆದ್ರೆ ಬಂದಿರತಕ್ಕಂಥದ್ದು. ಹೌದು, ವ್ಯಾಪಾರದಲ್ಲಿ ನಿರೀಕ್ಷೆಗೂ ಮೀರಿದ ಲಾಭವನ್ನ ನೀವು ಕಾಣಬಹುದಾಗಿರುತ್ತೆ. ಜೊತೆಗೆ ಹೆಜ್ಜೆ ಹೆಜ್ಜೆಗೂ ಯಶಸ್ಸನ್ನ ನೀವು ಈ ಸಮಯದಲ್ಲಿ ಕಾಣಬಹುದಾಗಿರುತ್ತೆ ಮಕರ ರಾಶಿಯವರೇ. ಅದೇ ರೀತಿ ಕುಟುಂಬ ಜೀವನದಲ್ಲಿರ್ತಕ್ಕಂಥ ಪ್ರತಿಯೊಂದು ಅಡೆತಡೆಗಳು, ತೊಂದರೆಗಳೆಲ್ಲ ದೂರ ಆಗಿ ಸಂತೋಷ, ನೆಮ್ಮದಿ ಆದ್ರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೌದು, ಇಷ್ಟು ದಿನ ಕುಟುಂಬ ಜೀವನದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ತಾಪಗಳು, ಕಲಹಗಳು, ಅದೇ ರೀತಿ ಭಿನ್ನಾಭಿಪ್ರಾಯಗಳು ಮೂಡ್ತಾ ಇತ್ತಲ್ವಾ, ಅವೆಲ್ಲನೂ ಸಹ ಈ ಸಮಯದಲ್ಲಿ ಮಕರ ರಾಶಿಯವರ ಜೀವನದಿಂದ ದೂರ ಆಗಿ ನಿಮ್ಮ ಒಂದು ಕುಟುಂಬದಲ್ಲಿ ಸಂತೋಷ, ನೆಮ್ಮದಿ ಆದ್ರೆ ಹೆಚ್ಚಾಗಲಿದೆ ಮಕರ ರಾಶಿಯವರೇ. ಹೌದು, ನೀವು ಯಾವುದೇ ಒಂದು ಕೆಲಸವನ್ನ ಮಾಡಬೇಕು ಅಥವಾ ಒಂದು ವ್ಯಾಪಾರವನ್ನ ಶುರು ಮಾಡಬೇಕು ಅಂತಿದ್ರೆ ಇದು ಒಳ್ಳೆಯ ಸಮಯ ಆಗಿರುತ್ತೆ ನಿಮ್ಮ ಜೀವನದಲ್ಲಿ. ಅದೇ ರೀತಿ ಆ ಮಹಿಳೆ ನಿಮ್ಮ ಜೀವನದಲ್ಲಿ ಗುರುತಿಸಿದ ನಂತರ, ನೀವು ಆ ಮಹಿಳೆಯನ್ನ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ ನಂತರ ನಿಮಗೆ ಕೆಲವು ದೈವಿಕ ಸೂಚನೆಗಳು ಸಹ ಸಿಗ್ತಾ ಹೋಗ್ತಕ್ಕಂಥದ್ದು. ಹೌದು, ಕನಸಿನಲ್ಲಿ ದೈವಿಕ ಕನಸಾದ್ರೆ ಬರ್ತಕ್ಕಂಥದ್ದು, ಕನಸಿನಲ್ಲೂ ಸಹ ಆ ಮಹಿಳೆ ಬರುವ ಸಾಧ್ಯತೆಗಳು ಸಹ ಹೆಚ್ಚಿರುತ್ತೆ. ಹಾಗಾಗಿ ನೀವು ಆ ಒಂದು ಮಹಿಳೆಯನ್ನ ಕನಸಿನಲ್ಲಿ ಕಂಡ ನಂತರ ಆಗ್ಲೇ ನೀವು ಸರಿಯಾಗಿ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುತ್ತೆ. ನನ್ನಯ ಒಂದು ಜೀವನದಲ್ಲಿ ಅದೃಷ್ಟದ ಸಮಯಗಳು ಈಗ ಶುರುವಾಗಿದೆ ಎಂಬಂತೆ. ಅದೇ ರೀತಿ ಈ ಒಂದು ವಿಚಾರವನ್ನ ಅಂತಂದ್ರೆ ಆ ಮಹಿಳೆ ನಿಮ್ಮ ಜೀವನಕ್ಕೆ ಬಂದ ನಂತರ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನ, ನಿಮ್ಮ ಮುಂದಿನ ಯೋಜನೆಗಳನ್ನ ಆದಷ್ಟು ಗುಪ್ತವಾಗಿರಿಸ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ ಮಕರ ರಾಶಿಯವರೇ. ಹೌದು, ಯಾರೊಂದಿಗೂ ಸಹ ಹೇಳಿಕೊಳ್ಳಬೇಡಿ, ಅದು ನಿಮ್ಮ ಸ್ನೇಹಿತರೇ, ಸಹೋದ್ಯೋಗಿಗಳೇ ಅಥವಾ ಕುಟುಂಬಸ್ಥರೇ ಆಗಿರಲಿ. ಅದೇ ರೀತಿ ಆ ಮಹಿಳೆ ಬಂದ ನಂತರ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ರೀತಿ ಕಲಹಗಳು, ಕಹಿ ನೆನಪುಗಳೆಲ್ಲ ದೂರ ಆಗಿ ಮನಸ್ಸು ಹಗುರಾದ್ರೆ ಆಗ್ತಕ್ಕಂಥದ್ದು. ಇದರಿಂದ ಮಾನಸಿಕ ಶಾಂತಿ, ನೆಮ್ಮದಿ ಆದರೆ ಹೆಚ್ಚಾಗ್ತಕ್ಕಂಥದ್ದು, ಮಾನಸಿಕ ಒತ್ತಡ ಈ ಸಮಯದಲ್ಲಿ ಕಡಿಮೆ ಆಗ್ತಕ್ಕಂಥದ್ದು. ಅದೇ ರೀತಿ ಇಷ್ಟು ದಿನ ನೀವು ಸವಾಲುಗಳನ್ನು ಎದುರಿಸ್ತಾನೆ ಇದ್ರಲ್ವಾ, ಅವೆಲ್ಲನೂ ಸಹ ಈ ಸಮಯದಲ್ಲಿ ನಿಮ್ಮ ಜೀವನದಿಂದ ದೂರ ಆಗೋದ್ರ ಮೂಲಕ ಪುಣ್ಯ ಪ್ರಾಪ್ತಿಯಾಗಲಿದೆ ನಿಮ್ಮ ಜೀವನದಲ್ಲಿ. ಅದೇ ರೀತಿ ನೀವು ಕೆಲಸ ಮಾಡ್ತಿದ್ರೆ ಹೊಸ ಹೊಸ ಜವಾಬ್ದಾರಿಗಳು, ಹೊಸ ಹೊಸ ಅವಕಾಶಗಳಾದರೆ ನಿಮ್ಮನ್ನ ಹುಡುಕಿಕೊಂಡು ಬರ್ತಕ್ಕಂಥದ್ದು ಮಕರ ರಾಶಿಯವರೇ. ಅದೇ ರೀತಿ ನೀವು ಆಲೋಚನೆ ಮಾಡ್ತಕ್ಕಂತಹ ರೀತಿನೇ ಬದಲಾಗ್ತಕ್ಕಂಥದ್ದು ಈಗ. ಹೌದು, ಈ ಹಿಂದೆ ನೀವು ಸಣ್ಣ ಪುಟ್ಟ ವಿಚಾರಕ್ಕೂ ವಾಗ್ವಾದಗಳನ್ನ, ಅದೇ ರೀತಿ ಮನಸ್ತಾಪಗಳನ್ನ, ಜಗಳಗಳನ್ನ ಮಾಡ್ತಿದ್ರಿ. ಇವೆಲ್ಲನೂ ಸಹ ಈ ಸಮಯದಲ್ಲಿ ದೂರ ಆಗಿ ಬರೀ ನಿಮ್ಮ ಆಲೋಚನೆಯೆಲ್ಲ ನಿಮ್ಮ ಯಶಸ್ಸಿನ ಮೇಲೆ, ನಿಮ್ಮ ಗುರಿಯ ಮೇಲೇನೆ ನೀವು ಕೇಂದ್ರೀಕೃತ ಮಾಡಿಕೊಳ್ಳಬಹುದಾಗಿರುತ್ತೆ.
ಅದೇ ರೀತಿ ಆ ಮಹಿಳೆ ನಿಮ್ಮ ಜೀವನಕ್ಕೆ ಬಂದ ನಂತರ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ನಕಾರಾತ್ಮಕ ಶಕ್ತಿಗಳು, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ರೀತಿ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರ ಆಗಿ ಸಕಾರಾತ್ಮಕ ಶಕ್ತಿಗಳಾದರೆ ಹೆಚ್ಚಾಗ್ತಕ್ಕಂಥದ್ದು. ಹೌದು, ಆ ಮಹಿಳೆ ಎಲ್ಲೂ ಇಲ್ಲ, ನೀವು ತುಂಬ ದೂರ ಹೋಗಿ ಹುಡುಕಬೇಕು ಹಾಗೂ ಇಲ್ಲ. ಹೌದು, ನಿಮ್ಮ ಪಕ್ಕದಲ್ಲೇ ಇರ್ತಾಳೆ ಆ ಮಹಿಳೆ. ಆ ಮಹಿಳೆ ನಿಮ್ಮ ಪಕ್ಕದಲ್ಲೇ ಇರೋದಕ್ಕೆ ಇಷ್ಟಪಡ್ತಾಳೆ. ಹೌದು, ಇದನ್ನು ನೀವು ಸರಿಯಾಗಿ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ನಿಮಗೆ ಅದೃಷ್ಟ ಮತ್ತು ಯಶಸ್ಸಾದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಈ ಸಮಯದಲ್ಲಿ. ಅದೇ ರೀತಿ ಇಷ್ಟೆಲ್ಲ ಫಲಗಳನ್ನು ನೀವು ಪಡ್ಕೊಳ್ಳೋದಕ್ಕೆ ಪ್ರತಿದಿನ ದೇವರ ಆರಾಧನೆಯನ್ನು ಮಾಡಿ, ಕುಲದೇವರ ಆರಾಧನೆಯನ್ನು ಮಾಡಿದರೆ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರ. ಆದಷ್ಟು ನಿಮ್ಮೊಳಗೆ ಇರತಕ್ಕಂಥ ಕೋಪವನ್ನು ನಿಯಂತ್ರಣ ಮಾಡಿಕೊಂಡ್ರೂ ಸಹ ನಿಮಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲ ಕೈ ತಪ್ಪೋದಿಲ್ಲ, ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಇದು ಮಕರ ರಾಶಿಯವರ ಬಹುಮುಖ್ಯವಾಗಿರ್ತಕ್ಕಂತಹ ಭವಿಷ್ಯ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.